ಕೌಟುಂಬಿಕ ಕಲಹದ ಹಿನ್ನೆಲೆ ಮಹಿಳೆಯರ ಡಬಲ್ ಮರ್ಡರ್. ಏಜಾಜ್ ಕೊಲೆ ಮಾಡಿರುವ ಆರೋಪಿ, ಹೆಂಡತಿ ಜೊತೆ ಆಕೆಯ ಅಕ್ಕನನ್ನು ಕೊಂದ ಪಾಪಿ. ರೇಷ್ಮಾ ಮತ್ತು ಶಮಾ ಕೊಲೆಗೀಡಾಗಿರುವ ಮಹಿಳೆಯರು. ಚಿಂತಾಮಣಿಯ ಜಿಜಿಪೇಟೆಯಲ್ಲಿ ವಾಸವಿದ್ದ ಮಹಿಳೆಯರು ಕೊಲೆ ಮಾಡಿ ಚಾಕು ಸಮೇತ ಪೊಲೀಸರಿಗೆ ಶರಣಾದ ಆರೋಪಿ. ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ರೋಸಿ ಹೋದ ಗಂಡ ತನ್ನ ಹೆಂಡತಿ ಮತ್ತು ಹೆಂಡತಿಯ ಅಕ್ಕನನ್ನ ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಜಿಜಿ ರಸ್ತೆಯಲ್ಲಿ ಘಟನೆ ನಡೆದಿದ್ದು, ಸ್ಥಳಕ್ಕೆ ಎಸ್ಪಿ ಕುಶಾಲ್ ಚೌಕ್ಸೆ ಭೇಟಿ ನೀಡಿದ್ದಾರೆ ಎಂದು ಚಿಂತಾಮಣಿ ನಗರದ ಜಿಜಿ ರಸ್ತೆ ಬೆಳ್ಳಂಬೆಳಗ್ಗೆ ಕೊಲೆಯ ಕೂಗು ಜನರನ್ನ ಬಡಿದೆಬ್ಬಿಸಿದೆ. ನೋಡ್ತಿದ್ದಂಗೆ ಇಬ್ಬರು ಮಹಿಳೆಯರ ಬರ್ಬರ ಕೊಲೆ ನಡೆದೇ ಹೋಗಿದೆ. ಕೋಲಾರದ ಗಲ್ಪೇಟೆ ನಿವಾಸಿ ಏಜಾಜ್ ಕೊಲೆ ಮಾಡಿರುವ ಆರೋಪಿ. ಇನ್ನು 3 ತಿಂಗಳಿನಿಂದ ಕೌಟುಂಬಿಕ ಕಲಹದ ರಾಜಿ ಪಂಚಾಯಿತಿ ನಡೆದಿತ್ತು ಎನ್ನಲಾಗಿದೆ. ಗಂಡನನ್ನು ಬಿಟ್ಟು ಬಂದ ಶಮಾ ವಾಪಸ್ಸು ಕೋಲಾರಕ್ಕೆ ಹೋಗಿರಲಿಲ್ಲ. ಇದರಿಂದ ರೋಸಿ ಹೋದ ಗಂಡ ಹತ್ತು ಕರೆದು ಬೇಡ್ಕೊಂಡಿದ್ದಾನೆ. ಆದರೆ ಅಕ್ಕ ರೇಷ್ಮಾ ಜೊತೆ ನೆಮ್ಮದಿಯ ಜೀವನ ಕಂಡುಕೊಂಡಿದ್ದ ಶಮಾ ಗಂಡನ ಮನೆಗೆ ಹೋಗಿರಲಿಲ್ಲ. ಇದರಿಂದ ಕೋಪಗೊಂಡ ಆರೋಪಿ ಏಜಾಜ್ ಇವತ್ತು ಬೆಳಗ್ಗೆ ಕೋಲಾರದಿಂದ ಬಂದು ಚಾಕುವಿನಿಂದ ಹೆಂಡತಿ ಶಮಾಳನ್ನ ಕೊಲೆ ಮಾಡಿದ್ದಾನೆ. ಅಡ್ಡ ಬಂದ ಅಕ್ಕ ರೇಷ್ಮಾಳನ್ನ ಚಾಕುವಿನಿಂದ ಹಿರಿದು ಕೊಂದಿದ್ದಾನೆ. ಬೆಳಗ್ಗೆ ಕೊಲೆಗೆ ಸಿದ್ಧವಾಗಿ ಬಂದಿದ್ದ ಆರೋಪಿ ಬರುವಾಗ ಚಾಕು ಕೂಡ ಹೊತ್ತು ತಂದಿದ್ದಾನೆ. ಇಬ್ಬರನ್ನು ಕೊಲೆ ಮಾಡಿದ ನಂತರ ತನ್ನ 3 ಮಕ್ಕಳನ್ನ ತನ್ನ ಜೊತೆಗೆ ಕರೆದುಕೊಂಡು ಹೋಗಿದ್ದಾನೆ. ವಾಪಸ್ ಕೋಲಾರಕ್ಕೆ ಹೋಗಿ ಅಲ್ಲಿನ ಗಲ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಚಾಕು ಸಮೇತ ಶರಣಾಗಿದ್ದಾನೆ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚಿಂತಾಮಣಿ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಮೊನ್ನೆ ಇವತ್ತು 2 ಡಬಲ್ ಮರ್ಡರ್ ಕೇಸ್ ಒಂದು ರಿಪೋರ್ಟ್ ಆಗಿದೆ. ಈ ಕೇಸಲ್ಲಿ ಕಾಲೋನಿಯಲ್ಲಿ ಒಂದು ಮನೆಯಲ್ಲಿ ನಮಗೆ 2 ಜನ ಲೇಡೀಸ್ದು ಬಾಡಿ ಸಿಕ್ಕಿದೆ. ಬೋತ್ ಲೇಡೀಸ್ ಆರ್ ಸಿಸ್ಟರ್ಸ್. ಈ ಕೇಸ್ದು ಇನ್ವೆಸ್ಟಿಗೇಷನ್ ಆದಮೇಲೆ ನಮಗೆ ಮಾಹಿತಿ ಸಿಕ್ಕಿದೆ ಕಿ ಈ ಲೇಡಿ ಯಾರು ಇದ್ದಾರೆ ಶಮಾ, ಅವ್ರದ್ದು ಹಸ್ಬೆಂಡ್ ಏಜಾಜ್, ಇವ್ರದ್ದು ಮದುವೆ ಆಗಿತ್ತು ಗಲ್ಪೇಟೆ ರೆಹಮತ್ ನಗರಲ್ಲಿ ವಾಸ ಇದೆ. ಈ ಶಮಾ ಇವ್ರದ್ದು ಮತ್ತು 3 ಮಕ್ಕಳು ಇದ್ದಾರೆ. ಸೊ ಶಮಾದು ಮದರ್ದು ಡೆತ್ ಆಗಿತ್ತು 2-3 ತಿಂಗಳು ಹಿಂದೆ. ಸೊ ಅವರು ಅಲ್ಲಿಂದ ಮಕ್ಕಳ ಜೊತೆಗೆ ಚಿಂತಾಮಣಿಗೆ ಬಂದಿದ್ದರು ಆ ಟೈಮ್ಗೆ. ಆಮೇಲೆಯಿಂದ ಇವರು ಸುಮಾರು ಬಾರಿ ಅವರಿಗೆ ವಾಪಸ್ ಕರೆದಿದ್ದಾರೆ. ಇವರು ವಾಪಸ್ ಹೋಗಲಿಲ್ಲ. ಈ ಕಾರಣ ಬಗ್ಗೆ ಸುಮಾರು ಬಾರಿ ಇವ್ರದ್ದು ಮ್ಯಾರಿಟಲ್ ಡಿಸ್ಪ್ಯೂಟ್ಸ್ ಮತ್ತು ಜಗಳ ಆಗಿದ್ದು, ಕ್ವಾರಲ್ಸ್ ರೆಗ್ಯುಲರ್ ಆಗಿ ಆಗ್ತಾಯಿತ್ತು. ಇವತ್ತು ಬೆಳಿಗ್ಗೆ ಇವರು ನಮ್ಮ ಆರೋಪಿ ಏಜಾಜ್ ಅಲ್ಲಿಂದ ಅರೌಂಡ್ 5 ಗಂಟೆಗೆ 5:15 ಬಿಟ್ಟಿದ್ದೀರ ಗಲ್ಪೇಟೆಯಿಂದ ಒಂದು ಬೈಕಲ್ಲಿ. ಇಲ್ಲಿ ಅರೌಂಡ್ 6:30 ಬಂದು ಜೆ ಕಾಲೋನಿಯಲ್ಲಿ ಯಾವ ಮನೆಯಲ್ಲಿ ಇವರು ಇದ್ದಾರೆ ಆ ಮನೆಯಲ್ಲಿ ಹೋಗಿ ಈ 2 ಜನ ಲೇಡೀಸ್ ಮಲಗಿದ್ರು ಮತ್ತು ಮಕ್ಕಳು ಕೂಡ ಇದ್ದರು. 2 ಜನ ಲೇಡೀಸ್ಗೆ ಹೋಗಿ ಚಾಕುವಿಂದ ಅಟ್ಯಾಕ್ ಮಾಡಿ ಅವರಿಗೆ ಸಾಯಿಸಿದ್ದಾರೆ. ಆಮೇಲೆ 3 ಜನ ಮಕ್ಕಳಿಗೆ ಗಾಡಿಯಲ್ಲಿ ಕರ್ಕೊಂಡು ವಾಪಸ್ ಗಲ್ಪೇಟೆ ಹೋಗಿದ್ದಾರೆ. ಗಲ್ಪೇಟೆಯಲ್ಲಿ ಇವರು ಮಕ್ಕಳಿಗೆ ಮನೆಯಲ್ಲಿ ಬಿಟ್ಟು ಗಲ್ಪೇಟೆ ಸ್ಟೇಷನಲ್ಲಿ ಅರೌಂಡ್ 8:45 ಸರೆಂಡರ್ ಮಾಡಿದ್ದಾರೆ. ಅಲ್ಲಿಂದ ನಮಗೆ ಮಾಹಿತಿ ಬಂದಿದೆ. ಬೆಳಿಗ್ಗೆಯಿಂದ ಈ ಥರ ಯಾರು ಮಾಹಿತಿ ಕೊಡಲಿಲ್ಲ ಕಿ ಈ ಥರ ಮರ್ಡರ್ ಆಗಿದೆ. ಇವರು ಯಾವಾಗ ಸರೆಂಡರ್ ಮಾಡಿದ್ದಾರೆ ಆಮೇಲೆ ಇದು ಎಲ್ಲರ ಗಮನಕ್ಕೆ ಬಂದಿದೆ ಕಿ ಈ ಥರ ಇನ್ಸಿಡೆಂಟ್ ಆಗಿದೆ ಇಲ್ಲಿ. ಈಗ ನಾವು ಅಲ್ಲಿಂದ ಆರೋಪಿಗೆ ಸೆಕ್ಯೂರ್ ಮಾಡಿ ಕರ್ಕೊಂಡು ಬರ್ತಾ ಇದ್ದೀವಿ. ಬೇಸಿಕಲಿ ಮ್ಯಾರಿಟಲ್ ಡಿಸ್ಪ್ಯೂಟ್ ಕರೆಂಟ್ ಬಗ್ಗೆ ಇದು ಇನ್ಸಿಡೆಂಟ್ ಆಗಿದೆ. ಸರ್ ಬೆಳಗ್ಗೆ ಏನೋ ಗಲಾಟೆ ಆಗಿದೆ ಏನಾದರೂ? ನೋಡಿ, ಗಲಾಟ ಅವ್ರದ್ದು ಮೊದಲಿಂದ ಆಗ್ತಾಯಿದ್ದು. ಅವ್ರಿಗೆ ಮನೆಯಲ್ಲಿ ವಾಪಸ್ ಬನ್ನಿ ಈ ಥರ ಕರೀತಾ ಇದ್ರು. ಈ ಕಾರಣ ಬಗ್ಗೆ ಗಲಾಟ ರೆಗ್ಯುಲರ್ ಆಗಿ ಆಗ್ತಾಯಿದ್ರು. ಇವರು ವಾಪಸ್ ಹೋಗಲಿಲ್ಲ 3 ಮಂತ್ಸಿಂದ. ಬೆಳಿಗ್ಗೆ ಇವತ್ತು ಬಂದು ಇವರು ಡೈರೆಕ್ಟ್ ಅಟ್ಯಾಕ್ ಮಾಡಿದ್ದಾರೆ, ಈ ಥರ ನಮಗೆ ಮಾಹಿತಿ ಇದೆ. ಬಿಕಾಸ್ ಬೇರೆ ಅಕ್ಕಪಕ್ಕದವರಿಗೆ ಏನೂ ಮಾಹಿತಿ ಇರಲಿಲ್ಲ ಕಿ ಯಾವಾಗ ಆಯಿತು, ಹೇಗೆ ಆಯಿತು, ಏನೂ ಸೌಂಡ್ ಬರಲಿಲ್ಲ ಅವರು. ಸರ್ ಈಗ ರೇಷ್ಮನ್ನ ಕೊಲೆ ಮಾಡೋದಕ್ಕೆ ಏನು ಕಾರಣ ಸರ್? ಅವರು 2 ಜನ ಜೊತೆಗೆ ಇದ್ದರು. ಮತ್ತು ಈಗ ನಮಗೆ ಆರೋಪಿ ಸಿಕ್ಕಿದ್ದು ಅವ್ರದ್ದು ಇಂಟರ್ಗೇಷನ್ ಮಾಡ್ತೀವಿ ನಾವು ಕಿ ಇನ್ನೊಬ್ಬರು ಲೇಡಿದು ಯಾಕೆ ಮಾಡಿದ್ದಾರೆ, ಅದು ಕೂಡ ಏನಾದರೂ ಕಾರಣ ಇರಬೇಕು. ಬಟ್ ಅದು ಇಂಟರ್ಗೇಷನ್ ಆದಮೇಲೆ ಗೊತ್ತಾಗುತ್ತೆ. ಸರ್ ಈ ಕೊಲೆ ಆಗುವಾಗ ಮಕ್ಕಳ ಜೊತೆಲೇ ಇದ್ರೆ ಸರ್? ಆ ಮಕ್ಕಳು ಕೂಡ ಅದೇ ರೂಮಲ್ಲಿ ಮಲಗಿದ್ರು. ಮತ್ತು ಮಕ್ಕಳಿಗೆ ಇವರು ಕರ್ಕೊಂಡು ಹೋಗಿದ್ರು. 3 ಜನ ಮಕ್ಕಳು ಇದ್ದಾರೆ. ಬಟ್ ಅವ್ರದ್ದು ವಯಸ್ಸು ತುಂಬ ಕಮ್ಮಿ ಇದೆ. ಸೊ ನೋಡೋಣ, ನಾವು ಯಾವುದು ಕೌನ್ಸಿಲಿಂಗ್ ಅಥವಾ ಚೈಲ್ಡ್ ವೆಲ್ಫೇರ್ ಕಮಿಟಿದವ್ರದ್ದು ಹೆಲ್ಪ್ ಮಾಡಿ ಅವ್ರ ಜೊತೆ ಮಾತಾಡ್ತೀವಿ. ಈಗ ದೂರ ಯಾರು ಕೊಟ್ಟಿದ್ದಾರೆ ಸರ್? ಈಗ ದೂರ ನಾವು ಅವ್ರ ಫ್ಯಾಮಿಲಿ ಮೆಂಬರ್ಸಿಂದ ತೊಗೊಳ್ತಾ ಇದ್ದೀವಿ. ಬೇರೆ ಸಿಸ್ಟರ್ಸ್ ಇದ್ದಾರೆ, ಅಕ್ಕಪಕ್ಕ ಮನೆಯಲ್ಲಿ ಬೇರೆ ಸಿಸ್ಟರ್ಸ್ ಇದ್ದಾರೆ, ಅವರಿಂದ ದೂರ ತೊಗೊಳ್ತಾ ಇದ್ದೀವಿ. ಇಲ್ಲಿ ಕೋಲಾರದಿಂದ ಇಲ್ಲಿ ತವ್ರ ಮನೆಗೆ ಬಂದು ಎಷ್ಟು ದಿನ ಆಗಿದೆ ಸರ್? 3 ಮಂತ್ಸಿಂದ ಇವರದು ಮದರ್ದು ಡೆತ್ 3 ಮಂತ್ಸಿಂದೇ ಆಗಿತ್ತು. ವೈಫ್ದು ಮದರ್ದು ಡೆತ್. ಆ ಟೈಮ್ಗೆ ಇವರು ಬಂದಿದ್ದಾರೆ ಅವ್ರ ಕಾರ್ಯತತಿ ವಗೇರೆ ಮಾಡೋಕ್ಕೆ. ಆ ಟೈಮಿಂದ ಇವರು ವಾಪಸ್ ಹೋಗಲಿಲ್ಲ. ಆ ಕಾರಣ ಬಗ್ಗೆ ಇವತ್ತು ಗಲಾಟೆ ನೋಡ್ತಾ ಇತ್ತು. ಸರ್ ಮಕ್ಕಳನ್ನು ವಿಚಾರಿಸಿದ್ರೆ ಮಕ್ಕಳು ಏನು ಹೇಳ್ತಾರೆ ಸರ್? ಮಕ್ಕಳು ಏನು ಹೇಳ್ತಾರೆ ಅಂತ ಒಂದು ನಿಮಿಷ ಕೊಡ್ತಾರೆ. ಒಟ್ನಲ್ಲಿ ಕೌಟುಂಬಿಕ ಕಲಹ ಕೊನೆಗೆ ಕೊಲೆಯಲ್ಲಿ ಕೊನೆಯಾಗಿದೆ. ದಂಪತಿಗೆ 3 ಮಕ್ಕಳಿದ್ದು ಈಗ ಆ 3 ಮಕ್ಕಳು ಅನಾಥರಾಗಿದ್ದಾರೆ. ಮೋಹನ್ ಕುಮಾರ್, ಸುಮನ್ ಟಿವಿ, ಚಿಕ್ಕಬಳ್ಳಾಪುರ.